$1,000,000 ಕ್ವಶನು. 350ಗೆ ಹೋಗೋದು 390ಗೆ ಹೋಗೋದು ಅಂತ. ಬಿಕಾಸ್ ಇದೆರಡರ ಮಧ್ಯೆ ನಿಮಗೆ 80 to 85,000 ಡಿಫ್ರೆನ್ಸ್ ಆಗುತ್ತೆ. ಮೇಯ್ನು ಇದರಲ್ಲಿ ಚೇಂಜ್ ಆಗಿರೋದು ಇಂಜಿನಲ್ಲಿ ಬೋರ್ ಅಲ್ಲ, ಸ್ಟ್ರೋಕು. ಇಂಜಿನ್ದು CC ಲೆಕ್ಕ ಆಗೋದು ಬೋರ್ ಮತ್ತು ಸ್ಟ್ರೋಕ್ ಮೇಲಿಂದ. ಬೋರ್ ಅಂದರೆ ನಿಮಗೆ ಸಿಲಿಂಡರ್ ಹೆಡ್ ಡಯಾಮೀಟರ್ ಸುತ್ತಲೂ ಏನಿರುತ್ತೆ ಅದು. ಸ್ಟ್ರೋಕ್ ಅಂದರೆ ಅದು ಮೇಲಿಂದ ಕೆಳಗಡೆ ಲೆಂತ್ ಏನಿರುತ್ತೆ ಅದು. ಹಲೋ ಹಾಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅನದರ್ ವ್ಲಾಗ್. ಈ ಗಾಡಿ ನಮ್ಮ ಹತ್ರ ಇವತ್ತು KTM ಡ್ಯೂಕ್ 350 ಬಂದಾಗಿಂದ ಎಲ್ಲರದು ಒಂದೇ ಕ್ವಶನು, ಬ್ರೋ ಇದನ್ನು ರಿವ್ಯೂ ಯಾವಾಗ ಮಾಡ್ತೀರಾ? ಆದಷ್ಟು ಬೇಗ ಇದನ್ನು ರಿವ್ಯೂ ಮಾಡಿ, ನಮಗೆ ಕ್ಲೀನ್ ರಿವ್ಯೂ ಬೇಕು, ಡೀಟೇಲ್ಡ್ ರಿವ್ಯೂ ಬೇಕು ಅಂತ. ಬಿಕಾಸ್ KTM ತುಂಬ ಜನ ಹುಡುಗರ ಡ್ರೀಮ್ ಬೈಕು. ಸೊ ಆ್ಯಕ್ಚುಲಿ ಈಸ್ ಇಟ್ ವರ್ತ್ ಗೋಯಿಂಗ್ ಫಾರ್ ಇಟ್ ಇವಾಗ ಅನ್ನೋದು ಕ್ವಶನ್ ಬಂದಿದೆ. ಬಿಕಾಸ್ 390 ಇದೆ, ಅಂದರೆ 398cc ಇಂಜಿನ್ ಕೂಡ ಇದೆ, ಅದನ್ನು ಡ್ಯೂಕ್ R ಅಂತ ಮಾಡಿಬಿಟ್ಟಿದ್ದಾರೆ. ಬಟ್ ಈ ಹೊಸ ಗಾಡಿನ 350cc ಬಿಟ್ಟು ಇದಕ್ಕೆ ಡ್ಯೂಕ್ ಅಂತ ಹೆಸರಿಟ್ಟಿದ್ದಾರೆ. ಸೇಮ್ ಎಗೈನ್ ನಿಮಗೆ ಅಡ್ವೆಂಚರ್ ಸೆಗ್ಮೆಂಟ್ಗೆ ಹೋಗ್ತೀರಾ ಅಂದರೂ ಸೇಮ್ ಸ್ಟೋರಿ. ಸೊ 350s ಬಿಟ್ಟಿದ್ದಾರೆ. ಹಾಗೆಯೇ ಪ್ರೀವಿಯಸ್ ವೇರಿಯಂಟ್ ಇದು 398cc ಕ್ಯಾರಿ ಆನ್ ಆಗುತ್ತೆ. ಸೊ ಈ ಲೈನಪ್ಪಲ್ಲಿ ಇವಾಗ ನಿಮಗೆ ತುಂಬಾ ಆಪ್ಷನ್ಸ್ ಇದೆ ಅಂತ ಅನ್ಬೋದು. GSTಯಲ್ಲಿ ನಿಮ್ಗೆ ಅಡ್ವಾಂಟೇಜ್ ಸಿಗಲಿ ಅಂತ ಹೇಳ್ಬಿಟ್ಟು ಇದನ್ನು ಮಾಡಿರೋದು. ಸೊ ನಿಮಗೆ ಆ್ಯಕ್ಚುಲಿ ಜಸ್ಟ್ ಗಾಡಿನ ನೋಡಿದಾಗ ಏನೂ ಚೇಂಜ್ ಇಲ್ಲ. ಆ್ಯಕ್ಚುಲಿ ನಿಮಗೆ ಫಿಸಿಕಲಿ ಏನೂ ಚೇಂಜ್ ಇಲ್ಲ. ಆಮೇಲೆ ಎಲೆಕ್ಟ್ರಾನಿಕ್ಸ್ ಇರ್ಬೋದು, ಟಯರ್ಸು, ಚಾಸಿಸ್ ಇರ್ಬೋದು, ಅಥವಾ ಫಾರ್ ಎಕ್ಸಾಂಪಲ್ ನೀವು ಸಸ್ಪೆನ್ಷನ್ ನೋಡ್ತೀರಾ ಅಂತ ಹೇಳಿದ್ರು ಇದರಲ್ಲಿ ಏನೂ ಚೇಂಜ್ ಇಲ್ಲ, ಎಲ್ಲದು ಸೇಮು. ಇಟ್ ಗೆಟ್ಸ್ ಎವ್ರಿಥಿಂಗ್. ಡ್ಯೂಕ್ ಆರಲ್ಲಿ ಏನು ಬರುತ್ತೆ ಅದೆಲ್ಲದು ಇದರಲ್ಲಿ ಬರುತ್ತೆ. ಏನು ಚೇಂಜ್ ಇರೋದಂದರೆ ಇಂಜಿನಲ್ಲಿ ಅಷ್ಟೇ. ಪವರು ಫಸ್ಟ್ ಬರ್ತಾ ಇರೋದು ಇದು, ಅಥವಾ ಇವಾಗಲೂ ಬರುತ್ತೆ ನಿಮಗೆ ಡ್ಯೂಕ್ ಆರ್ಗೆ ಹೋದರೆ. ಅದರಲ್ಲಿ ನಿಮಗೆ 46 PS ಪವರ್ ಬರುತ್ತೆ. ಇದರಲ್ಲಿ 350cc ಇರೋದ್ರಿಂದ ನಿಮಗೆ 41.5 PS ಪವರ್ ಪ್ರೊಡ್ಯೂಸ್ ಮಾಡುತ್ತೆ. ಇದು 8,500 RPM ಹತ್ರ ಪ್ರೊಡ್ಯೂಸ್ ಮಾಡುತ್ತೆ. ಇನ್ನು ಟಾರ್ಕ್ ಫಿಗರ್ಸ್ ನೋಡ್ತೀರಾ ಅಂತ ಹೇಳಿದ್ರೆ ಡ್ಯೂಕ್ ಆರಲ್ಲಿ ನಿಮಗೆ 39 Nm ಟಾರ್ಕ್ ಬರುತ್ತೆ. ಇದರಲ್ಲಿ ನಿಮಗೆ 33.5 Nm ಟಾರ್ಕ್ ಬರುತ್ತೆ. ಇದು ಸುಮಾರು ನಿಮಗೆ 7,000 RPM ಹತ್ರ ಪ್ರೊಡ್ಯೂಸ್ ಮಾಡುತ್ತೆ ಟಾರ್ಕ್ ಫಿಗರ್ಸ್ನ. ಸ್ನೇಹಿತರೆ, ನೀವು ಈವನ್ ಅಡ್ವೆಂಚರ್ ಸೆಗ್ಮೆಂಟಲ್ಲಿ ಬಂದಿರೋ 350 ನೋಡಿದ್ರು ಅದ್ರ ಪವರ್ ಫಿಗರ್ಸ್ ಕೂಡ ಸೇಮು ಡಿಟ್ಟೋ, ನಿಮಗೆ ಏನು ಚೇಂಜ್ ಇಲ್ಲ. ADVಗೆ ಹೋಗಿ ಅಥವಾ ಡ್ಯೂಕಿಗೆ ಬನ್ನಿ, ಅರೌಂಡ್ 80 to 85,000 rupees ನಿಮಗೆ ಪ್ರೈಸ್ ಡಿಫರೆನ್ಸ್ ಬರುತ್ತೆ ಆನ್ ರೋಡಿಗೆ ಬರೋ ಅಷ್ಟೊತ್ತಿಗೆ. ವಿ ಆರ್ ಆನ್ ದ ಹೈವೇ, ಲೆಟ್ಸ್ ಟೇಕ್ ದ ಬೀಸ್ಟ್ ಫಾರ್ ಎ ಸ್ಪಿನ್. ಒಂದ್ಸಲ ಎಕ್ಸಾಸ್ಟ್ ನೋಡಿ ಕೇಳಿ. ನಿಮಗೆ ನೋಡಿದ್ರೆ ಏನು ಡಿಫ್ರೆನ್ಸ್ ಗೊತ್ತಾಗಲ್ಲ ಗುರು. ಸೊ ಹೊರಡೋಣ ಸ್ನೇಹಿತರೆ, ಲೆಟ್ಸ್ ಗೋ. Welcome to the Duke era. Woo! Pushing to the last RPM. ಬ್ರೇಕ್ಸ್ ಹೇಗಿದೆ ನೋಡೋಣ. KTM ಅಂದರೆ ಬ್ರೇಕ್ಸು ಪವರು ಕ್ವಶನ್ ಮಾಡೋಂಗೆ ಇಲ್ಲ ಗುರು. ಇನ್ಕ್ರೆಡಿಬಲ್. ಆ್ಯಂಡ್ ನಮಗೆಲ್ಲ ಆಲ್ರೆಡಿ ಗೊತ್ತು 390ಅಲ್ಲಿ ಏನಿದೆ ಅದೇ ಕ್ಯಾರಿ ಆಗಿದೆ ಅಂತಂದ್ಬಿಟ್ಟು. ಸೊ ನಿಮಗೆ ಅದರಲ್ಲಿ ಏನೂ ಡಿಫ್ರೆನ್ಸ್ ಆಗೋದಿಲ್ಲ. ಪರ್ಫಾರ್ಮೆನ್ಸಲ್ಲಿ ಅಷ್ಟೇ ನಿಮಗೆ ಲೈಟಾಗಿ ಡಿಫ್ರೆನ್ಸು ಗೊತ್ತಾಗ್ಬೋದು. ಬಟ್ ಆ್ಯಕ್ಚುಲಿ ಸಕ್ಕತ್ತಾಗಿದೆ ಗುರು. ಸ್ಟಿಲ್ ನೋಡ್ ಗುರು, ನೋಡಿ ಓಡಿಸುವಾಗ ನಿಮ್ಮ ಮಾಮೂಲಿ 390 ಓಡಿಸಂಗೆ ಅನಿಸುತ್ತೆ ಓವರ್ ಆಲ್ದು. ನೋಡೋಣ.
ಓಕೆ ಬಾಯ್ಸ್, ಸೊ ಹೊಸ 350 cc ಮಾರ್ಕೆಟಿಗೆ ಬಂದಿದೆ. ಮೇಯ್ನು ಇದರಲ್ಲಿ ಚೇಂಜ್ ಆಗಿರೋದು ಇಂಜಿನಲ್ಲಿ ಬೋರ್ ಅಲ್ಲ, ಸ್ಟ್ರೋಕು. ಬಟ್ ಇದ್ರ ಬಗ್ಗೆ ಇನ್ನೂ ಚೂರು ಡೆಪ್ತಾಗಿ ಹೇಳ್ಬೇಕಂತಂದರೆ, ನೀವು ಟ್ರಯಮ್ದು ವಿಡಿಯೋ ನೋಡಿದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಇಲ್ಲ ಅಂತಂದರೆ ನಿಮಗೆ ಇಂಜಿನ್ದು CC ಲೆಕ್ಕ ಆಗೋದು ಬೋರ್ ಮತ್ತು ಸ್ಟ್ರೋಕ್ ಮೇಲಿಂದ, ಅದ್ರದ್ದು ಸೈಜ್ ಎಷ್ಟು ಬರುತ್ತೆ ಅದ್ರ ಮೇಲಿಂದ ಲೆಕ್ಕ ಆಗುತ್ತೆ. ಸೊ ನೀವು ಯೂಶ್ವಲಿ ಕೇಳಿರ್ತೀರ ಲಾಂಗ್ ಸ್ಟ್ರೋಕು, ಶಾರ್ಟ್ ಸ್ಟ್ರೋಕು ಅಂತಂದ್ಬಿಟ್ಟು. ಈ KTM, ಯಮಹ, ಈ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಗಾಡಿಗಳೆಲ್ಲ ಯೂಶ್ವಲಿ ಶಾರ್ಟ್ ಸ್ಟ್ರೋಕ್ ಇರುತ್ತೆ. ವೆರಾಸ್ ನಿಮಗೆ ಈ ರಾಯಲ್ ಎನ್ಫೀಲ್ಡು, ಹಾರ್ಲೆ ಇವೆಲ್ಲ ಲಾಂಗ್ ಸ್ಟ್ರೋಕ್ ಇರುತ್ತೆ. ಸೊ ಇದ್ರ ಮೇಲೆ ಆ್ಯಕ್ಚುಲಿ ನಿಮಗೆ ತುಂಬ ಡಿಫ್ರೆನ್ಸ್ ಆಗೋದು. ಇವ್ರು ಏನು ಮಾಡಿದ್ದಾರೆ, ಬೋರು ಇದ್ರದ್ದು 18 mm ಬರುತ್ತೆ, ಅದನ್ನು ಚೇಂಜೇ ಮಾಡಿಲ್ಲ, ಹಂಗೆ ಬಿಟ್ಟಿದ್ದಾರೆ. ಬೋರ್ ಅಂದರೆ ನಿಮಗೆ ಸಿಲಿಂಡರ್ ಹೆಡ್ದು ಡಯಾಮೀಟರ್ ಸುತ್ತಲೂ ಏನಿರುತ್ತೆ ಅದು. ಸ್ಟ್ರೋಕ್ ಅಂದರೆ ಅದು ಮೇಲಿಂದ ಕೆಳಗಡೆ ಲೆಂತ್ ಏನಿರುತ್ತೆ ಅದು. ಸೊ ಇವರು ಬೋರ್ನ ಚೇಂಜ್ ಮಾಡಿಲ್ಲ, ಸ್ಟ್ರೋಕ್ನ 64 mm ಇರೋದನ್ನು ತಂದು 56.15 mm ಮಾಡಿದ್ದಾರೆ ಸ್ಟ್ರೋಕು. ಸೊ ಬೋರ್ ಡೈರೆಕ್ಟಾಗಿ ನಿಮಗೆ ಹಾರ್ಸ್ ಪವರ್ಗೆ ಡಿಫ್ರೆನ್ಸ್ ಮಾಡಿದರೆ, ಸ್ಟ್ರೋಕು ಟಾರ್ಕ್ ಪವರ್ಗೆ ಡಿಫ್ರೆನ್ಸ್ ಮಾಡುತ್ತೆ. ಇನ್ಕ್ರೆಡಿಬಲ್ ಇಂಜಿನಿಯರಿಂಗ್. ಒಳ್ಳೆ GST ಬರ್ತಿದ್ದಂಗೆ ಹೋಗಿ ಅದಕ್ಕೊಂದು ಶಾರ್ಟ್ ಹೊಡೆದು ನಿಮಗೆ ಅಡ್ವಾಂಟೇಜ್ ಸಿಕ್ಕಕ್ಕೆ ಏನು ಬೇಕೋ ಅದನ್ನು ಮಾಡಿದ್ದಾರೆ. ಸೊ ಇವಾಗ ನಾವು ನೋಡಿ ಲೋವರ್ ಸ್ಪೀಡ್ಸಿಗೆ ಬರೋಣ, ಬಟ್ ಹೈಯರ್ ಗೇರ್ಸಲ್ಲಿರೋಣ. ಓಕೆನಾ? ಸಪೋಸ್ ಒಂದು 40 ಹತ್ರ ಬರೋದ. ಓಕೆನಾ? 6th ಗೇರಲ್ಲಿದ್ದೀನಿ ನಾನು. ಗೇರು ನೆನ್ಪಿಟ್ಕೊಳ್ಳಿ, ಟಾಪ್ ಗೇರಲ್ಲಿದ್ದೀನಿ ನೋಡಿ, ಗೊತ್ತಾಯ್ತಾ? ಇವೆಲ್ಲ ಏನಕ್ಕೆ ಅಂತ ಹೇಳಿದ್ರೆ ಇದೆಲ್ಲ ಶಾರ್ಟ್ ಸ್ಟ್ರೋಕ್ ಗಾಡಿಗಳು. ನೀವು ಹಂಗೆ ಮಾಡಿದ್ರೆ ಯೂಶ್ವಲಿ ಅಷ್ಟು ಈಸಿಗೆ ಎಳೆಯಲ್ಲ, ಗೊತ್ತಾಯ್ತಾ? 4th ಗೇರಲ್ಲಿದ್ದೀನಿ. ಈಗ ನೋಡೋಣ 40ಸಲ್ಲಿದ್ದೀನಿ. ನೋಡಿ, ಇಟ್ ಕಮ್ಸ್ ಅಲೈವ್. ನಿಮಗೆ 8000 RPM ಹತ್ರ ಆ್ಯಕ್ಚುಯಲ್ ಪವರು ಸ್ವಲ್ಪ ಫೀಲ್ ಆಗೋದು. ಇವಾಗ ಲೋ ಎಂಡಲ್ಲಿ ನಿಮಗೆ ಅದು ಮುಂಚೆ ನಿಮಗೆ KTM ಜಿಂಕೆ ಹಾರ್ಕೊಂಡು ಹೋಗೋದು ನೋಡಿ ಗುರು, ಆ ಫೀಲು ಈಗ ಯಾವುದ್ರಲ್ಲೂ ಬರೋಲ್ಲ ಅಂತ ಹೇಳ್ಬೋದು. ದಟ್ ಈಸ್ ಬಿಕಾಸ್ ಆಫ್ ದ ಎಮಿಷನ್ ನಾರ್ಮ್ಸು. ಎಮಿಷನ್ ನಾರ್ಮ್ಸಿಂದ ನಿಮಗೆ ಅದೆಲ್ಲ ಇವಾಗ ಬರೋ ಗಾಡಿಗಳಲ್ಲಿ ತುಂಬಾ ಕಳ್ಕೊಂಡಿದ್ದೀರಾ. ಬಟ್ ಸ್ಟಿಲ್ ಮೇಯ್ನ್ ಏನು ಆನ್ಸರ್ ಮಾಡಬೇಕಿರೋದಂದರೆ ಇದಕ್ಕೆ KTM ಕ್ಯಾರೆಕ್ಟರ್ ಇದೆಯಾ ಅಂತ. KTM ಕ್ಯಾರೆಕ್ಟರ್ ಡೆಫಿನೆಟ್ಲಿ ಇದೆ. ನೋಡಿದ್ರು ಹೆಂಗೆ ಎಳೆಯುತ್ತೆ. ರೈಟ್ ಗೇರಲ್ಲಿ ಫುಲ್ ಥ್ರಾಟಲ್ ಹೋದರೆ ನೀವು ಸ್ಟಿಲ್ ಹ್ಯಾಸ್ ದಟ್. ಆ್ಯಂಡ್ ನೋಡಿ ಆರಾಮಾಗಿ 140 ಏನು ಟೆನ್ಷನ್ ಇಲ್ಲ, ಆರಾಮಾಗಿ ಹೋಗುತ್ತೆ, ಸ್ಟ್ರಗಲ್ ಕೂಡ ಮಾಡಲ್ಲ. ಎಷ್ಟೇ ಮುಖ ಕರ್ಕೊಂಡು ಹೊಡಿದ್ರು ಅಷ್ಟೇ 165 ಹೊಡಿಯುತ್ತೆ ಗಾಡಿ, ಅದು ಟಾಪ್ ಸ್ಪೀಡು. ಬಟ್ ನಾಟ್ ಬ್ಯಾಡ್ ಗುರು. ಅಂದರೆ ತುಂಬ ಜನ ಟಾಪ್ ಸ್ಪೀಡ್ ಅಂದ್ಕೊತಾರೆ, ನಂದು ಯಮಹ ಇಷ್ಟು ಟಾಪ್ ಸ್ಪೀಡ್ ಹೊಡಿಯುತ್ತೆ, ನಂದು ಈ ಗಾಡಿ ಇಷ್ಟು ಟಾಪ್ ಸ್ಪೀಡ್ ಹೊಡಿಯುತ್ತೆ ಅಂತ. ಇಟ್ಸ್ ನಾಟ್ ಆಲ್ವೇಸ್ ಅಬೌಟ್ ವಾಟ್ ಈಸ್ ದ ಟಾಪ್ ಸ್ಪೀಡ್, ಇಟ್ಸ್ ಅಬೌಟ್ ಹೌ ಫಾಸ್ಟ್ ಇಟ್ ಕ್ಯಾನ್ ರೀಚ್ ದ ಟಾಪ್ ಸ್ಪೀಡ್. ಎಷ್ಟು ಕ್ವಿಕ್ಕಾಗಿ ಹೋಗುತ್ತೆ ಅದು ಆ ಟಾಪ್ ಸ್ಪೀಡ್ ಅನ್ನೋದು. ಸೊ ಟರ್ನ್ ನೋಡಿ ಅದ, ಇಟ್ಸ್ ಸ್ಟಿಲ್ ಅಜೈಲ್. ನಿಮಗೆ ಎಷ್ಟು ಈಸಿಗೆ ನೋಡಿ ಟರ್ನ್ ಮಾಡ್ಕೊಬೋದು. ಬೆಸ್ಟ್ ಥಿಂಗು KTMಲ್ಲಿ ಅದೇ, ನಿಮಗೆ ಮೇಯ್ನ್ ಏನಂತ ಹೇಳಿದ್ರೆ ಗಾಡಿ ಎಷ್ಟು ಲೈಟ್ ಇದೆ ಅಂತ. ಸೊ ಕ್ವಿಕ್ ಶಿಫ್ಟರು, ಅಡ್ಜಸ್ಟಬಲ್ ಸಸ್ಪೆನ್ಷನ್ ಎಲ್ಲ ಪ್ರತಿಯೊಂದು ಪಾಯಿಂಟ್ಸು ಅದರಲ್ಲಿ ಏನಿತ್ತು ಎಲ್ಲದು ಕ್ಯಾರಿ ಆಗುತ್ತೆ. ಮುಂಚೆ ಇದು ನಿಮಗೆ ಎಲೆಕ್ಟ್ರಾನಿಕ್ಸೇ ಇರ್ಬೋದು, ಏನೇ ಇರ್ಬೋದು. ಸೊ ನೋಡಿ, ಒನ್ ಥಿಂಗ್ ದಟ್ ಐ ಹ್ಯಾವ್ ನೋಟಿಸ್ಡ್ ಅಂದರೆ ಇದು ಹೊಸ ಗಾಡಿ ಬಂದಿರೋದಲ್ಲ ರಿವ್ಯೂಗೆ. ಸೊ ಇದು ಸ್ವಲ್ಪ ನನಗೆ ಇರೋದ್ರಲ್ಲಿ ಸ್ವಲ್ಪ ಹಾರ್ಡ್ ಅನ್ನಿಸ್ತಾ ಇತ್ತು ಇಂಜಿನು, ಬಿಕಾಸ್ ಸ್ವಲ್ಪ ರನ್ನಿಂಗ್ ಆದರೆ ಸ್ವಲ್ಪ ಸ್ಮೂತ್ ಆಗುತ್ತೆ. ಬಟ್ ಇನಿಷಿಯಲಿ KTM ಕ್ಯಾರೆಕ್ಟರೇನೆ ರಾ, ಅದರಲ್ಲೂ ಇನ್ನೊಂಚೂರು ಅನ್ನಿಸ್ತಿತ್ತು. ಬಟ್ ನಾನು ಕ್ವಿಕ್ ಶಿಫ್ಟರ್ ಬಗ್ಗೆ ಮಾತಾಡ್ಬೇಕು ಅಂದ್ಕೊಂಡೆ, ಬಿಕಾಸ್ ಫ್ರಮ್ ದ ಮೊಮೆಂಟ್ ನನಗೆ ಗಾಡಿ ಸಿಕ್ತಾಗಿಂದ ಅಬ್ಸರ್ವ್ ಮಾಡೋದು, ಕ್ವಿಕ್ ಶಿಫ್ಟರು ನಿಮಗೆ ಹೈ RPMಸಲ್ಲಿ ಇನ್ಕ್ರೆಡಿಬಲ್ ಆಗಿ ವರ್ಕ್ ಆಗುತ್ತೆ. ಈವನ್ ಸ್ವಲ್ಪ ಮಿಡ್ RPMಲ್ಲೂ ಹೈಯರ್ ಗೇರ್ಸು ಈಸಿಯಾಗಿ ವರ್ಕ್ ಆಗುತ್ತೆ. ಬಟ್ ಲೋವರ್ ಗೇರ್ಸು ಸೆಕೆಂಡ್ ಥರ್ಡ್ ಹೋಗ್ಬೇಕಿದ್ರೆ ಒದ್ದಾಡುತ್ತೆ, ಅಷ್ಟು ಈಸಿಗೆ ಸ್ಮೂತಾಗಿ ಶಿಫ್ಟ್ ಆಗೋಲ್ಲ. ಸೊ ನೀವು ಅವಾಗ ಕ್ಲಚ್ ಯೂಸ್ ಮಾಡಬೇಕು. ಇನ್ನೊಂದು ಗೇರ್ ಡೌನ್ ಮಾಡಬೇಕಿದ್ರೆ ಈ ಗಾಡಿಯೆಲ್ಲ ಏನೋ ಗೊತ್ತಿಲ್ಲ, ಸ್ಪೆಷಲಿ ಸಿಟಿಯಲ್ಲಿ ನಿಮಗೆ ಕ್ಲಚ್ಲೆಸ್ಸು ಸ್ಮೂತಾಗಿ ವರ್ಕ್ ಆಗುತ್ತೆ. ಈಗ ನೋಡಿ 4th ಇದ್ದೀನಿ, 4th ನೋಡಿ ಡೌನ್ ಶಿಫ್ಟ್ ಮಾಡ್ತೀನಿ ನೋಡಿ,
ಸ್ಮೂತಾಗಿ ಬರುತ್ತೆ. ಬಟ್ ನೀವೇನಾದರೂ ಕ್ಲಚ್ ಹಿಡಿದು ಅದೇನೇ ಡೌನ್ ಶಿಫ್ಟ್ ಮಾಡ್ತೀರಾ ಅಂತ ಹೇಳಿದ್ರೆ ಸಖತ್ ಟೈಟ್ ಅಂತ ಅನಿಸುತ್ತೆ. ಆ್ಯಕ್ಚುಲಿ ಕ್ಲಚ್ ಹಿಡ್ದಾಗ ಇನ್ನೂ ಈಸಿಗೆ ಆಗಬೇಕು, ಅಂದರೆ ಲೈಕ್ ಇನ್ನೂ ಆರಾಮಾಗಿ ಆಗಬೇಕು. ಬಟ್ ಐ ಡೋಂಟ್ ನೋ ಏನಕ್ಕೆ ಅಂತ ಆ ಥರ ಒಂದು ಸ್ವಲ್ಪ ಅನ್ನಿಸ್ತು. ಕ್ವಿಕ್ ಶಿಫ್ಟರ್ ಬಗ್ಗೆ ಹೇಳ್ಬೇಕಂದ್ರೆ ಇನ್ನೆಲ್ಲದನ್ನು ನಾವು ಆಲ್ರೆಡಿ ರಿವ್ಯೂ ಮಾಡಿದ್ದೀವಿ. ಡ್ಯೂಕ್ 390 ಅದನ್ನು ನೀವು ನೋಡ್ಬೋದು. ಸೊ ಸೇಮ್ ಗೋಸ್ ಫಾರ್ ದಿಸ್ ಎಕ್ಸೆಪ್ಟ್ ದ ಪರ್ಫಾರ್ಮೆನ್ಸ್ ಪಾರ್ಟ್. ಸೊ ಇವಾಗ $1 million ಕ್ವಶ್ಚನು ಎಲ್ಲರಿಗೂ ಇವಾಗ ಸೈಕಾಗಿ ಕ್ವಶ್ಚನ್ನು ಬಂದಿರುತ್ತೆ. ಕನ್ಫ್ಯೂಸ್ ಆಗಿಬಿಟ್ಟಿರ್ತಾರೆ. ಡ್ಯೂಕ್ 160, ಡ್ಯೂಕ್ 200, 250, 350 ಬಂತು, ಈಗ 390 ಯಾವುದಕ್ಕೆ ಹೋಗ್ಲಿ ಗುರು ನಾನು. ಅದರಲ್ಲೂ ನಿಮಗೆ ಮೇಯ್ನ್ ಕ್ವಶ್ಚನ್ ಇರೋದು 350ಗೆ ಹೋಗೋದಾ 390ಗೆ ಹೋಗೋದಾ ಅಂತ. ಬಿಕಾಸ್ ಇದೆರಡರ ಮಧ್ಯೆ ನಿಮಗೆ ಹೆಚ್ಚು ಕಮ್ಮಿ ಬ್ಯಾಂಗ್ಳೂರು ನೀವು ಆನ್ ರೋಡ್ ನೋಡ್ತೀರ ಅಂತ ಹೇಳಿದ್ರೆ ಇದು 3,62,000 ಏನೋ ಆಗುತ್ತೆ ನಿಮಗೆ 350. ಅದು ನಿಮಗೆ 4.5 ಹತ್ರ ಬಂದ್ಬಿಡುತ್ತೆ. ಸೊ ಬೇಸಿಕಲಿ 80,000 to 85,000 ಡಿಫ್ರೆನ್ಸ್ ಆಗುತ್ತೆ. ನೀವು ADV 350ಗೆ ಹೋದ್ರೂ ಅಷ್ಟೇ ಅಥವಾ ಡ್ಯೂಕ್ 350ಗೆ ಹೋದರೂ ಅಷ್ಟೇ. ಇದಕ್ಕೆ ಇದ್ರದ್ದು ನೆಕ್ಸ್ಟ್ ವೇರಿಯಂಟಿಗೆ ನಿಮಗೆ 80,000 to 85,000 ಡಿಫ್ರೆನ್ಸ್ ಆಗುತ್ತೆ. ಸೊ ಬಿಕಾಸ್ 22% ಟ್ಯಾಕ್ಸ್ ಜಾಸ್ತಿ ಅಲ್ಲ, ಇವೆಲ್ಲ 18% ಆದರೆ ಅದು 40%. ಈ ಪ್ರೈಸ್ ಡಿಫ್ರೆನ್ಸಿಂದ ಇದಕ್ಕೆ ಹೋಗೋದಾ ಅದಕ್ಕೆ ಹೋಗೋದಾ ಅಂತ ಕನ್ಫ್ಯೂಷನಲ್ಲಿ ಇರ್ತೀರ. ಸೊ ನಾನು ನೋಡಿ ಸಿಂಪಲಾಗಿ ಈಸಿಗೆ ಆನ್ಸರ್ ಮಾಡ್ತೀನಿ. ನೀವೇನಾರ KTM ಗಾಡಿಗೆ ಈ ಸೆಗ್ಮೆಂಟಿಗೆ ಫಸ್ಟ್ ಬರ್ತಾ ಇದ್ದೀರಾ ಅಂತ ಹೇಳಿದ್ರೆ ನೀವು ಆರಾಮಾಗಿ ಇದಕ್ಕೆ ಬರ್ಬೋದು. ಬಿಕಾಸ್ ಇದರಲ್ಲಿ ಪರ್ಫಾರ್ಮೆನ್ಸು ಸೂಪರ್ ಆಗಿದೆ. ನಿಮ್ಗೇನು ಗೊತ್ತೇ ಆಗಲ್ಲ ನೋಡಿ, ಪ್ಲಾಂಟೆಡಾಗಿ ಹಂಗೆ ಕಚ್ಕೊಂಡು ಹೊಡಿತಾ ಇರ್ಬೋದು, ಏನು ಗೊತ್ತಾಗಲ್ಲ. ನೋ ಟೈಮ್ ಇಟ್ ಗೋಸ್ ಟು ದೋಸ್ ಟಾಪ್ ಸ್ಪೀಡ್ಸ್. ಆ್ಯಂಡ್ ಮೇಯ್ನ್ ಏನು ಗೊತ್ತಾ ನಿಮಗೆ ಡಿಸಪಾಯಿಂಟ್ ಆಗದೆ ಇರೋದು, ಹಾರ್ಡ್ವೇರು, ಬ್ರೇಕಿಂಗ್, ಎಲೆಕ್ಟ್ರಾನಿಕ್ಸ್ ಎಲ್ಲದೂ ಬಂದ್ಬಿಡುತ್ತೆ ನಿಮಗೆ. ಅದರಲ್ಲಿ ಏನಾರ ಒಂದೆರಡು ಕಾಂಪ್ರಮೈಸ್ ಮಾಡಿದರೆ ಅಯ್ಯೋ ಇದು ಮಿಸ್ ಆಗುತ್ತೆ ಅಂತ ಮೈಂಡಿಗೆ ಬಂದ್ಬಿಡುತ್ತೆ. ಬಟ್ ಇದರಲ್ಲಿ ಹಂಗೆ ಮಾಡೇ ಇಲ್ಲ. ಸೊ ನಿಮಗೆ ಸ್ಟಿಲ್ ಆ ಸ್ಪೀಡ್ ಇದೆ. ಏನು ಒಂದು 5 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಡಿಫ್ರೆನ್ಸಿಗೆಲ್ಲ ನಿಮಗೆ ಆ್ಯಕ್ಚುಲಿ ಮ್ಯಾಟ್ರ್ ಆಗೋಲ್ಲ. ಯಾವುದು ಮ್ಯಾಟ್ರ್ ಆಗೋದು ಅಂತಂದರೆ ಇನಿಷಿಯಲ್ ಸ್ವಲ್ಪ ನಿಮಗೆ ಮ್ಯಾಟ್ರ್ ಆಗ್ಬೋದು. ಇನಿಷಿಯಲ್ ಪಿಕಪ್ಪು ಕಂಪೇರಿಟಿವ್ಲಿ ಸ್ವಲ್ಪ ಕಮ್ಮಿ ಇದೆ, ಬಟ್ ನಿಮಗೆ ಹ್ಯೂಜ್ ಡಿಫ್ರೆನ್ಸ್ ಆಗೋದಿಲ್ಲ, ತುಂಬ ಡಿಫ್ರೆನ್ಸ್ ಆಗೋದಿಲ್ಲ. ಸಪೋಸ್ ನೀವು ಪ್ರಾಪರ್ ಪರ್ಫಾರ್ಮೆನ್ಸ್ ಪರ್ಸನ್ನು, ನಿಮಗೆ ಈವನ್ ಆ ಲಾಸ್ಟ್ ಥಿಂಗ್ ಕೂಡ ಮ್ಯಾಟರ್ ಆಗುತ್ತೆ. ಇಲ್ಲ ನೀವು ಟ್ರ್ಯಾಕ್ ರೈಡ್ ಮಾಡೋ ಪ್ಲ್ಯಾನ್ಸ್ ಇದೆ ಸೀರಿಯಸ್ ಆಗಿ, ಯು ಎಂಜಾಯ್ ಡೂಯಿಂಗ್ ದ್ಯಾಟ್. ನನಗೆ ತೊಗೊಂಡ್ರದನ್ನ ಇಟ್ಕೊತೀನಿ ನಾನು ಯಾವಾಗೂ, ನಾನು ಅದನ್ನು ಚೇಂಜೇ ಮಾಡೋದಿಲ್ಲ, ನನಗೆ ಆ ಪಿನ್ ಪಾಯಿಂಟ್ ಪರ್ಫಾರ್ಮೆನ್ಸ್ ಕೂಡ ಬೇಕು ಅನ್ನೋ ಥರ ಇದ್ದರೆ ಆವಾಗ ನೀವು 398cc ಗಾಡಿಗೆ ಹೋಗ್ಬೋದು. ಇಲ್ಲ ಗುರು ನನಗೆ ಆ್ಯಕ್ಚುಲಿ ಅಷ್ಟೊಂದು ಪಿನ್ ಪಾಯಿಂಟ್ ಪರ್ಫಾರ್ಮೆನ್ಸ್ ಲೆಕ್ಕಕ್ಕೆಲ್ಲ ನಾನು ಏನೂ ನೋಡೋಲ್ಲ ಅಂತೇಳಿ ನೀವು ಇದಕ್ಕೆ ಹೋಗ್ಬೋದು. ಬಿಕಾಸ್ ನಿಮ್ಗೆ ಅದರ ಡಿಫ್ರೆನ್ಸು ಅಷ್ಟು ಈಸಿಗೆ ಗೊತ್ತೇ ಆಗೋಲ್ಲ. ಇದರಲ್ಲಿ ಅಷ್ಟು ಚೆನ್ನಾಗೇ ಮಾಡಿದ್ದಾರೆ ನೋಡಿ. ಮುಂಚೆ ಬರ್ತಿದ್ದು ಅಷ್ಟೇ 40 to 43 PS ಪವರ್ ಇರೋದು, ಇದು 41.5 PS ಪವರ್ ಬರುತ್ತೆ. ಸೊ ಟೆಕ್ನಿಕಲಿ ನಿಮಗೆ ತುಂಬ ಡಿಫ್ರೆನ್ಸ್ ಇಲ್ಲ, ಅಂದರೆ ಪ್ರೀವಿಯಸ್ ಜನಿಗೆ ಕಂಪೇರ್ ಮಾಡಿ ಹೇಳ್ತಾ ಇದ್ದೀನಿ ನಾನು. ಸೊ ಆ ಲೆಕ್ಕಕ್ಕೆ ಯು ಕ್ಯಾನ್ ಸೇವ್ ಎ ಲಾಟ್ ಆಫ್ ಮನಿ. ನೀವು ಏನಾದರೂ ಬಡ್ಜೆಟಲ್ಲಿ ಕೆಲವರು ನೋಡಿ 200ಅಲ್ಲಿ ಇರ್ತಾರೆ, 250ಗೆ ಪುಷ್ ಮಾಡ್ತಾರೆ, ಇನ್ನೊಂದು ಸ್ವಲ್ಪ ಪುಷ್ ಮಾಡಿದ್ರೆ ಇವಾಗ 350ನೇ ಬಂದುಬಿಡುತ್ತಲ್ಲ ಅಂತ ಯೋಚನೆ ಮಾಡ್ತಾರೆ. ಆ ಥರದವ್ರಿಗೆ ಯು ಕ್ಯಾನ್ ಗೋ ಫಾರ್ ದಿಸ್. ನಿಮ್ಗೆ ಇನ್ನೂ ಒಳ್ಳೆ ಗಾಡಿನೇ ಸಿಗುತ್ತೆ ಗುರು. ಎಲ್ಲೋ ಒಂಚೂರು ಇವಾಗ 6th ಗೇರಲ್ಲಿ ಈ ಸ್ಪೀಡ್ಸಲ್ಲಿ ಹೋಗ್ತಿರ್ತೀರ, ನಿಮಗೆ ಕ್ವಿಕ್ ಓವರ್ಟೇಕ್ ಮಾಡ್ಬೇಕಂದ್ರೆ ಆ ಗೇರ್ ಡೌನ್ ಮಾಡಿ. ನೀವು ಗೇರ್ ಡೌನ್ ಮಾಡೋದ್ರಲ್ಲೂ ಮಜಾ ಇರುತ್ತೆ ಗುರು, ಅದರಲ್ಲಿ ಏನು ತಪ್ಪಿಲ್ಲ. ಗೇರ್ ಡೌನ್ ಮಾಡಿ ಫುಲ್ ಮಾಡಿ ಶಿಸ್ತಾಗಿ ಹಿಡಿಯುತ್ತೆ ಗಾಡಿ. ಹಿಂದೆ ಕ್ರೌಚ್ ಆಗೋದೇ ಕಷ್ಟ ಗುರು. ಕಚ್ಕೊಂಡ್ಬಿಡುತ್ತೆ ಆ ಸ್ಪೀಡ್ಗೆ ಹೋಗಿ ಅಷ್ಟೇ ಆರಾಮಾಗಿ. ಸೊ ಸ್ನೇಹಿತರೆ, ಈ ಗಾಡಿನ ಆರಾಮಾಗಿ ಎತ್ಕೊಬೋದು ಅಂತ ಹೇಳ್ತಿದ್ದೀನಿ, ತಲೆಗೆಡಿಸ್ಕೊಬೇಡಿ.
ನಿಮಗೆ ಹಂಗೆ ಪಿಕ ಬೇಕಂದ್ರೆ ಪಟ್ ಪಟ್ ಅಂತ ಗೇರ್ ಡೌನ್ ಮಾಡಿ. ಎಲ್ಲೋ ಒಂದೊಂದು ಕಡೆ ನಿಮಗೆ ಕ್ವಿಕ್ ಓವರ್ಟೇಕ್ ಮಾಡಬೇಕಿದ್ದಾಗ ಸಿಟಿಗಳಲ್ಲಿ ಎಲ್ಲೋ ಒಂದು ಕಡೆ ನಿಮಗೆ ಲೋವರ್ RPM ಅಲ್ಲಿ ಪವರ್ ಲ್ಯಾಗ್ ಆಗೋದು ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ. ಬಟ್ ಆ್ಯಕ್ಚುಲಿ ತುಂಬ ಮಾರ್ಜಿನಲ್ ಡಿಫ್ರೆನ್ಸ್ ಏನಿಲ್ಲ, ಗಾಡಿ ಸಗಲಾಗಿದೆ ಅಂತಲೇ ಅನ್ನಿಸ್ತದೆ ನನಗೆ. ಆ್ಯಂಡ್ ನೋಡಿ, ಟಾಪ್ ಸ್ಪೀಡ್ ಅನ್ನೋದಕ್ಕಿಂತ ಎಲ್ಲ ಯಾವಾಗೂ ಟಾಪ್ ಸ್ಪೀಡೇ ಅಲ್ಲ. ನೀವೊಂದು ಲಾಂಗ್ ಟ್ರಿಪ್ ಮಾಡ್ತೀರಾ, ಎಲ್ಲಾರ ಹೋಗ್ತೀರಾ ಅಂತ ಹೇಳಿದ್ರೆ ಸೊ ಇದು ನಿಮ್ಗೆ ಆರಾಮಾಗಿ 130 ಕ್ರೂಸ್ ಮಾಡ್ಬೋದು. ಕ್ರೂಸಿಂಗ್ ಸ್ಪೀಡು ಎಫರ್ಟ್ಲೆಸ್ ಆಗಿ ಮಾಡ್ಬೋದು. ನೋಡಿ, ಮೊಮೆಂಟ್ ಯು ಗೋ ಟು ಹೈಯರ್ ಗೇರ್ ಸ್ವಲ್ಪ ನಿಮಗೆ ದಮ್ ಕಮ್ಮಿ ಆಗುತ್ತೆ, ಮತ್ತೆ ಗೇರ್ ಡೌನ್ ಮಾಡಿದ್ರೆ ಅದು ಬಂದ್ಬಿಡುತ್ತೆ. ಇವಾಗ ನೋಡಿ ನಿಮಗೆ 130 ಸ್ಪೀಡಿ 140 7000 ಮೇಲೆ ಇರ್ಬೇಕು ನಿಮ್ಗೆ RPM ಅಷ್ಟೇ. ನೋಡಿದ್ರೆ ಟ್ರಾಕ್ಷನ್ ಬಂದೋಯ್ತು. ಸೊ ಈ 7000 ನಿಮಗೆ ಆರಾಮಾಗಿ ಪೀಸಾಗಿ ಹೋಗ್ಬೋದು. 7 above RPM ನೆಮ್ಮದಿಗೆ ಹೋಗುತ್ತೆ. ಅದಕ್ಕೆ ಮುಂಚೆ ಇದ್ದರೆ ನೀವು ಸ್ವಲ್ಪ ಗೇರ್ ಡೌನ್ ಮಾಡ್ಕೊಬೇಕು, ಅದಕ್ಕೂ ಕಮ್ಮಿ ಇದ್ದರೆ. ಸೊ ಐ ಥಿಂಕ್ ಐ ಹ್ಯಾವ್ ಆನ್ಸರ್ಡ್ ಯುವರ್ ಕ್ವಶನ್. ತುಂಬ ಜನ ರಿವ್ಯೂ ಮಾಡಿದ್ದೀನಿ, ನೀವೊಂದು ಟೆಸ್ಟ್ ರೈಡ್ ಮಾಡಿ. ಇನಿಷಿಯಲ್ ಒಂಚೂರು ಕಾಂಪ್ರಮೈಸ್ ಆಗಿರ್ತೀರ, ಬಟ್ ಓವರ್ ಆಲು ತುಂಬ ಕಾಂಪ್ರಮೈಸ್ ಆಗ್ತಾಯಿಲ್ಲ ನೀವು ಗಾಡಿಯಲ್ಲಿ. ಸೊ ನೀವು ಆಲ್ರೆಡಿ ಪುಷ್ ಮಾಡ್ತಾ ಇದ್ದೀರಾ ಅಮೌಂಟು ಅಂತ ಹೇಳಿದ್ರೆ ಯು ಕ್ಯಾನ್ ಸೇವ್ ದಟ್ 80,000-85,000 ಡೆಫಿನೆಟಾಗಿ. ಅದರಲ್ಲೂ ನೀವೇನಾದರೂ ತುಂಬ ಪಿನ್ ಪಾಯಿಂಟ್ ಪರ್ಫಾರ್ಮೆನ್ಸ್ ನೋಡ್ತೀರಾ, ನಮಗೆ ದುಡ್ಡಿಂದೇನು ತಲೆನೋವಿಲ್ಲ ಆ ಥರ ಇರೋರಾದರೆ ಯು ಕ್ಯಾನ್ ಸ್ಟಿಲ್ ಗೋ ಫಾರ್ ದ ಟಾಪ್ ವೇರಿಯಂಟ್ ಡ್ಯೂ ಕಾರು. ಸೊ ನಿಮಗೆ ಆ್ಯಕ್ಚುಲಿ ಇದೆ ಅಂತ ಹೇಳಿದ್ರೆ ಹೋಗಿ, ಅದಕ್ಕೆ ಏನೂ ತೊಂದರೆ ಇಲ್ಲ. ಬಿಕಾಸ್ ಯು ವಿಲ್ ಎಂಜಾಯ್ ಇಟ್. ಬಟ್ ಬೇಡ ನನಗೆ ಅಷ್ಟೊಂದು ಅದು ಮ್ಯಾಟ್ರ್ ಆಗಲ್ಲ ಅಂತ ಹೇಳಿದ್ರೆ ಈ ಗಾಡಿಗೆ ಬರ್ಬೋದು ಅಂತ ನಾನು ಹೇಳ್ತಾ ಇಲ್ಲಿಗೆ ನನ್ನ ಶಾರ್ಟ್ ರೈಡ್ ರಿವ್ಯೂನ ಮುಗಿಸ್ತಾ ಇದ್ದೀನಿ. ಸೊ ಸ್ನೇಹಿತರೆ, ನಿಮಗೆ ನನ್ನಿಸ್ತು ದುಡ್ಡಿದ್ರೆ ಇದಕ್ಕೆ ಹೋಗ್ತೀರಾ ಅದಕ್ಕೆ ಹೋಗ್ತೀರಾ, ಒಳ್ಳೆ ಮೂವ್ ಇದು KTM ಕಡೆಯಿಂದ ಬಜಾಜ್ ಕಡೆಯಿಂದ ಏನು ಅಂತ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ಮತ್ತೆ ಸಿಗೋಣ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ. ಲವ್ ಯು ಆಲ್, ಟೇಕ್ ಕೇರ್, ಸಿ ಯು ಗೈಸ್, ಬಾಯ್.